ಬಾನಲ್ಲೇ ಮಧುಚಂದ್ರಕ್ಕೆ ಖ್ಯಾತಿಯ ನಟ ಹಾಗೂ ಕನ್ನಡದಲ್ಲೇ ಪರೀಕ್ಷೆ ಬರೆದು ಐಎಎಸ್ ಅಧಿಕಾರಿಯಾಗಿದ್ದ ಕೆ ಶಿವರಾಮ್ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ. ಖಾಸಗಿ ಆಸ್ಪತ್ರೆಯ ಐಸಿಯುನಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಈ ನಟ ಮಾಡಿದ್ದು ಕೆಲವೇ ಸಿನಿಮಾಗಳಾದ್ರು ಒಂದೇ ಸಿನಿಮಾದ ಮೂಲಕ ಮನೆ ಮಾತಾಗಿದ್ರು. ಶಿವರಾಮ್ ಅಂದ್ರೆ ಯಾರು ಬೇಕಾದ್ರೂ ಬಾನಲ್ಲೇ ಮಧುಚಂದ್ರಕ್ಕೆ ಅಂತ ಹೇಳ್ತಿದ್ರು. ಇದೀಗ ನಟ, ರಾಜಕಾರಣಿ ಹಾಗೂ ಮಾಜಿ ಐಎಎಸ್ ಅಧಿಕಾರಿ ಕೆ ಶಿವರಾಮ್ ಪರಿಸ್ಥಿತಿ ಚಿಂತಾಜನಕವಾಗಿತ್ತು. ಬೆಂಗಳೂರಿನ HCG ಆಸ್ಪತ್ರೆಯ ಐಸಿಯುನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. 71 ವರ್ಷ ವಯಸ್ಸಾಗಿರೋ ಶಿವರಾಮ್ಗೆ ಹೃದಯಾಘಾತ ಆಗಿರೋ ಬಗ್ಗೆ ಮಾಹಿತಿ ಲಭ್ಯವಾಗಿತ್ತು. ಬಹು ಅಂಗಾಂಗಗಳ ಸಮಸ್ಯೆಯಿಂದಲೂ ಬಳಲ್ತಾ ಇದ್ದಾರೆ ಎನ್ನಲಾಗ್ತಿದೆ. ಮಾವ ಕೆ ಶಿವರಾಮ್ ಅವರನ್ನ ನೋಡಲು ಆಸ್ಪತ್ರೆಗೆ ಬಂದ ಅಳಿಯ ನಟ ಪ್ರದೀಪ್ ಅವರ ಆರೋಗ್ಯ ಪರಿಸ್ಥಿತಿ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಬಿಪಿ ಇಶ್ಯೂಸು ಮ್ಯಾನೇಜ್ ಆಗ್ತಾಯಿಲ್ಲ. ಒಂದ್ಸಲ ಹೈ ಹೋಗುತ್ತೆ, ಒಂದ್ಸಲ ಲೋ ಹೋಗುತ್ತೆ, ಫ್ಲಕ್ಚುಯೇಷನ್ಸ್ ತುಂಬ ಇದೆ, ಕಂಟ್ರೋಲ್ ಆಗ್ತಾಯಿಲ್ಲ. ಸಿಚುವೇಶನ್ ಸೀರಿಯಸ್ ಆಗಿದೆ. ನೀವೆಲ್ಲರೂ ಪ್ರೇ ಮಾಡಿ ಆದಷ್ಟು ಬೇಗ ಗುಣಮುಖರಾಗಿ ಅಂತ ಕೇಳ್ಕೊಳ್ಳಿ. 1993ರಲ್ಲಿ ತೆರೆಕಂಡ ಬಾನಲ್ಲೇ ಮಧುಚಂದ್ರಕ್ಕೆ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ ಕೆ ಶಿವರಾಮ್ ತಮ್ಮ ಮೊದಲ ಸಿನಿಮಾದಲ್ಲೇ ಮಿಂಚಿದ್ರು. ಬಳಿಕ ವಸಂತ ಕಾವ್ಯ, ಸಾಂಗ್ಲಿಯಾನ 3, ಪ್ರತಿಭಟನೆ, ಖಳನಾಯಕ, ನಾಗ, ಯಾರಿಗೆ ಬೇಡ ದುಡ್ಡು, ಗೇಮ್ ಫಾರ್ ಲವ್, ಓ ಪ್ರೇಮ ದೇವತೆ ಸಿನಿಮಾದಲ್ಲಿ ನಟಿಸಿದ್ರು. ಸಿನಿಮಾ ಕ್ಷೇತ್ರದ ಆಸಕ್ತಿಯಿಂದ ಸರ್ಕಾರಿ ಸೇವೆಗೆ ವಿದಾಯ ಹೇಳಿ ಸಿನಿಮಾದಲ್ಲಿ ತೊಡಗಿಕೊಂಡಿದ್ರು. ಆ ಬಳಿಕ ಸಿನಿಮಾದಿಂದಲೂ ದೂರಾದ ಶಿವರಾಮ್ ರಾಜಕೀಯದಲ್ಲಿ ಸಕ್ರಿಯರಾಗಿದ್ರು. 2013ರಲ್ಲಿ JDSಗೆ ಸೇರ್ಪಡೆ ಆಗಿದ್ರು. ಬಳಿಕ ಕಾಂಗ್ರೆಸ್ ಪಕ್ಷ ಸೇರ್ಪಡೆಗೊಂಡಿದ್ರು. ತದನಂತರ 2016ರಲ್ಲಿ ಬಿಜೆಪಿ ಸೇರಿದ್ರು. ಸದ್ಯ ಶಿವರಾಮ್ ಬೆಂಬಲಿಗರು ಅವರ ನಾಯಕನನ್ನ ಈ ಪರಿಸ್ಥಿತಿಯಲ್ಲಿ ನೋಡಿ ಮರುಗುತ್ತಿದ್ದಾರೆ. ಸರ್ಕಾರ ಅವರಿಗೆ ಹೆಚ್ಚಿನ ಚಿಕಿತ್ಸೆ ನೀಡಬೇಕು ಅಂತ ಮನವಿ ಮಾಡ್ತಿದ್ದಾರೆ. ಮಂಗಳ ಫಿಲ್ಮ್ ಬ್ಯೂರೋ, TV9 ಕನ್ನಡ.